सवि भोजना कार्यक्रमಕ್ಕೆ ಸ್ವಾಗತ। ಇವತ್ತು ನಾನು ನಿಮಗೆ ಸ್ಟ್ರೀಟ್ ಸ್ಟೈಲ್ ಬ್ರೆಡ್ ಪಕೋಡಾ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ। ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ। ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ, ಮದುವೆ ಆಗಬೇಕು ಅನ್ನೋರೆಲ್ಲ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ 70222205 ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ। ನೋಡಿದ್ರಲ್ಲ ಈ ವಿಡಿಯೋನ, ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ ಕರ್ನಾಟಕದಾದ್ಯಂತ ಎಲ್ಲ ಜಾತಿ ಜನಾಂಗದ ವಧು ಮತ್ತು ವರ ಅನ್ವೇಷಣಾ ಕೇಂದ್ರ। ಮದುವೆ ಆಗಬೇಕು ಅಂತಿರೋ ಎಲ್ಲ ಹೆಣ್ಮಕ್ಳಿಗೂ ನಿಮಗೆ ಒಪ್ಪುವಂತಹ ಹುಡುಗನನ್ನು ಯಾವುದೇ ರೀತಿಯ ಚಾರ್ಜಸ್ ಇಲ್ಲದೆ ಹುಡುಕಿ ಕೊಡುವ ಏಕೈಕ ಸಂಸ್ಥೆ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ। ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಕೂಡಲೇ 7022222205 ಅಥವಾ 87ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ। ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಸಹ ಮಾಡ್ಕೊಳ್ಬೋದು। ಅದಕ್ಕೆ www.jodinumber1matrimony.com ವೆಬ್ಸೈಟ್ಗೆ ಲಾಗ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ। ನಿಮ್ಮ ಜೀವನದ ಬಾಳ ಸಂಗಾತಿಯ ಸರಿಯಾದ ಆಯ್ಕೆಗಾಗಿ ಈ ಕೂಡಲೇ ಸಂಪರ್ಕಿಸಿ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ। ನೋಡಿ, ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಬೋಂಡಾ ಮತ್ತು ಬಜ್ಜಿ ಮಿಕ್ಸ್ ಇಟ್ಕೊಂಡಿದ್ದೀನಿ। ಇದನ್ನು ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ। ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ। ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿರ್ತೀನಿ, ಸ್ವಲ್ಪ ಅಗತ್ಯ ಇದ್ದಷ್ಟು ಮಾತ್ರ ಹಾಕ್ಕೊಳ್ತೀನಿ। ನಂತರ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಇದು ನೀವು ಪಕೋಡ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಲೈಸ್ ಬ್ರೆಡ್ ಇಟ್ಕೊಳ್ಳಿ। ನಂತರ ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪೌಡರು, 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಇದು ಖಾರ ಇರಲ್ಲ, ಕಲರ್ ಮಾತ್ರ। ನಂತರ ಇದು ಗ್ರೀನ್ ಚಟ್ನಿ, ಚಾಟ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು, ಇದು ಆಲ್ರೆಡಿ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ। ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ। ಬಜ್ಜಿ ಕಲ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, ಒಂದು ಅರ್ಧ ಹೋಳು ನಿಂಬೆಹಣ್ಣು। ನೋಡಿ, ಮಾಡೋ ವಿಧಾನ ನೋಡ್ಕೊಳ್ಳೋಣ। ನಾನು ಫಸ್ಟ್ ಮಿಕ್ಸಿಂಗ್ ಬೌಲ್ಗೆ ಇದು ಬಜ್ಜಿ ಬೋಂಡ ಹಿಟ್ಟು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ ಮಿಕ್ಸ್ ಮಾಡ್ಕೊಳ್ಳೋಣ। ಮೊದಲಿಗೆ ಇದಕ್ಕೆ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ ನೀಟಾಗಿ। ನೀರು ಒಂದೇ ಸಲ ಹಾಕ್ಬಿಡ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಕಲಸಿಟ್ಕೊಳ್ಳಿ। ಇದು ದೋಸೆ ಹಿಟ್ಟು ಬ್ಯಾಟರ್ ಹೇಗೆ ಬರುತ್ತೆ ಅಷ್ಟು ಕನ್ಸಿಸ್ಟೆನ್ಸಿಗಿದ್ರೆ ಸಾಕು। ಈಗ ಇದನ್ನು ಮುಚ್ಚಿ ಮಿನಿಮಮ್ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡೋಣ। ಹಾಕೋದಕ್ಕೆ ಅಂತಲೇ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಏನು ಮಾಡಿದ್ದೀನಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ರೆಡಿಯಾಗಿದೆ ಹಿಟ್ಟು, ಅರ್ಧ ಗಂಟೆಯಿಂದ ಆಲ್ರೆಡಿ ನೆಂದಿದೆ। ಒಂದ್ಸಲ ನೀಟಾಗಿ ರೀತಿ ಕೈನ ಮಿಕ್ಸ್ ಮಾಡ್ಕೊಳ್ಳೋಣ। ಮಿಕ್ಸ್ ಮಾಡಿಕೊಂಡು ಈ ಬ್ರೆಡ್ ಏನಿದೆ, ಈ ಬ್ರೆಡ್ನ ಇದರಲ್ಲಿ ಡಿಪ್ ಮಾಡೋಣ। ಕೋಟಿಂಗು ಲೈಟಾಗಿರಬೇಕು, ಯಾವುದೇ ಕಾರಣಕ್ಕೂ ಇದಾಗಬಾರ್ದು। ನೋಡಿ, ಇದನ್ನು ಕಾದಿರೋ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ। ನೋಡಿ, ಇದನ್ನು ಗ್ಯಾಸ್ನ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಸೈಡು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು, ಗರ್ಗರಿ ಆಗೋ ತನಕ। ಗರ್ಗರಿಯಾಗಿ ರೋಸ್ಟ್ ಆಗಿದೆ, ಇವಾಗ ಫ್ರೈ ಆಗಿದೆ। ಈಗ ಇದನ್ನು ನಾನು ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ತೀನಿ। ನೋಡಿ, ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ। ಈ ಬ್ರೆಡ್ ನಾನು ಎರಡು ಬ್ರೆಡ್ನು ಇಟ್ಕೊಂಡಿದ್ದೀನಿ, ಇದನ್ನು ಚಾಕು ಸಹಾಯದಿಂದ ಈ ರೀತಿ ಎಷ್ಟು ಚಿಕ್ಕಕ್ಕೆ ಬೇಕೋ ಅಷ್ಟು ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ಬೋದು ನೀವು। ನೋಡಿ, ಇದ್ರ ಮೇಲೆ ನಾನು ಈ ಪೌಡ್ರು ಏನು ಮಿಕ್ಸ್ ಮಾಡಿಕೊಂಡಿದೆ ಆ ಪೌಡ್ರು ಉದುರಿಸೋಣ ಸ್ವಲ್ಪ। ನಂತರ ಈ ಚಟ್ನಿ ಹಾಕೋಣ, ನಂತರ ಕ್ಯಾರೆಟು, ಈರುಳ್ಳಿ ತುರಿ, ಕೊತ್ತಂಬರಿ ಸೊಪ್ಪು ತುರಿ ಉದುರಿಸೋಣ। ನಂತರ ತಿರ್ಗಾ ಇದ್ರ ಮೇಲೆ ಸ್ವಲ್ಪ ಪೌಡ್ರ್ ಹಾಕೋಣ, ನಂತರ ಸ್ವಲ್ಪ ನಿಂಬೆಹಣ್ಣು ರಸ। ಬ್ರೆಡ್ ಪಕೋಡಾ ಚಾಟ್ ರೆಡಿಯಾಗಿದೆ।
ನೋಡಿ, ನೀವು ಕೂಡ ಈ ಬ್ರೆಡ್ ಪಕೋಡಾ ಚಾಟ್ನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.